ನಮ್ಮ ಸಮಾಜದ ಮಹಿಳೆಯರು ಮತ್ತು ಕೆಲವು ಬಿಜೆಪಿಯ ಕಾರ್ಯಕರ್ತರು ಹುಮನಾಬಾದ್ಗೆ ಬಂದು ಮಾನ್ಯ ಶಾಸಕರಾದಂಥ ಸಿದ್ದು ಪಾಟೀಲ್ ಅವರಿಗೆ ಮತ್ತು ಮಾಜಿ ಮಂತ್ರಿಗಳಾದಂಥ ರಾಜಶೇಖರ್ ಪಾಟೀಲ್ ಅವರಿಗೆ ಕೆಲವೊಂದು ಮನವಿ ಪತ್ರವನ್ನು ಕೊಟ್ಟು ಈ ವಿಹಾರದ ಹಣವನ್ನು ರಮೇಶ್ ಡಾಕುಳಿಗೆ ಅವರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಒಂದು ದೂರನ್ನು ಕೊಟ್ಟಿದ್ದಾರೆ. ಈ ದೂರಿನಲ್ಲಿ ಅವರು ವಿವರಿಸಿರ್ತಕ್ಕಂಥ ಎಲ್ಲ ಅಂಶಗಳು ಕಂಪ್ಲೀಟ್ ಆಗಿ ಸುಳ್ಳಾಗಿದ್ದಾವೆ. ಇದು ಉದ್ದೇಶಪೂರ್ವಕವಾಗಿ ನನ್ನ ಬೆಳವಣಿಗೆಯನ್ನು ಸಹಿಸದೇನೆ ಆರೋಪ ಮಾಡಿ ಒಂದು ತಪ್ಪಿಸ್ಥ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂಥ ಪ್ರಯತ್ನ ರಾಜಕೀಯವಾಗಿ ಇವರು ಮಾಡ್ತಾ ಇದ್ದಾರೆ. ಇವತ್ತು ನಾನು ರಾಜಕೀಯಕ್ಕೆ ಬರಬೇಕಾದ್ರೆ ಯಾವುದೇ ಒಂದು ವೈಯಕ್ತಿಕ ಹಿಸಾಬ್ ಇಟ್ಕೊಂಡು ನಾನು ರಾಜಕೀಯಕ್ಕೆ ಬಂದಿಲ್ಲ. ನಾನು ಜನರ ಸೇವೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇರ್ತಕ್ಕಂಥ ಸರ್ಕಾರಿ ನೌಕರಿ 1 ಲಕ್ಷ ರೂಪಾಯಿ ಸಂಬಳ ಬಿಟ್ಟು ನಾನು ಈ ಒಂದು ಫೀಲ್ಡಿಗೆ ಬಂದೀನಿ. ಇಲ್ಲಿ ಯಾವುದೇ ದುರ್ಬಳಕೆ ಮಾಡ್ತಕ್ಕಂಥದ್ದು, ಯಾರಿಗೆ ಫ್ರಾಡ್ ಮಾಡ್ತಕ್ಕಂಥದ್ದು ಇದು ನನ್ನ ಜೀವಮಾನದಲ್ಲಿ ಇಲ್ಲ. ಇದು ಕಾರಂಜ ಡಾಕುಳಿಗಿನಲ್ಲಿ ಕಾರಂಜ ಮುಳುಗಡೆನಲ್ಲಿ ಏನು 97 ಹೌಸಸ್ ಇದು ಮುಳುಗಡೆ ಹೊಂದಿದ್ದು ಆ ವ್ಯಾಪ್ತಿನಲ್ಲಿ ಇದು ನಮ್ಮದು ಭಗವಾನ್ ಬುದ್ಧ ಮಂದಿರ ಬರ್ತಿತ್ತು. ಎಲ್ಲರಿಗೂ ವೈಯಕ್ತಿಕವಾಗಿ 97 ಹೌಸಸ್ ಯಾವ ರೀತಿ ಪರಿಹಾರ ಕೊಟ್ಟಿದ್ದಾರೆ ಆ ರೀತಿ ಇದು ಒಂದು ಸಮಾಜ ಬುದ್ಧ ಮಂದಿರದ ಪರಿಹಾರ ಒಂದು 50 ಲಕ್ಷ ಚಿಲ್ಲರೆ ಬಂದಿತ್ತದು. ಅದು ನಾವು ಸಮಿತಿ ಮಾಡ್ಕೊಂಡು ಸಮಿತಿ ರಿಜಿಸ್ಟರ್ಡ್ ಮಾಡಿ ಅದು ಅಲ್ಲಿ ಕಾರಂಜಿ ಆಫೀಸ್ಗೆ ಹೋಗಿ ಇದು ನಮ್ಮ ಸಮಾಜದ ನಮ್ಮ ವಿಹಾರದ ಪ್ರಾಪರ್ಟಿ ಇದೆ, ಇದು ನಾವು ಅಭಿವೃದ್ಧಿ ಮಾಡ್ತೀವಿ ನಮಗೆ ಕೊಡಿ ಅಂದ್ರೆ ಪಾಪ ಅವರು ನಮ್ಮ ಸಮಿತಿಗೆ ದುಡ್ಡು ರಿಲೀಸ್ ಮಾಡಿದ್ರು. ಇಲ್ಲಾಂದ್ರೆ ಅವರೇ ಇಟ್ಕೊಂಡು ಅದು ಮುಂದೊಂದಿನ ಟೆಂಡರ್ ಮಾಡಿ ಅವ್ರ ಥ್ರೂನೇ ಮಾಡ್ತಿದ್ರು. ಅದು ನಾವು ಅದಕ್ಕೆ ಗಲ್ಲೆರೆಲ್ಲ ಕಲ್ತಿನ ಇವ್ರಿಗೆಲ್ಲ ತೊಗೊಂಡು ವಿಶ್ವಾಸ ತೊಗೊಂಡು ಮಾಡಿದೆವು. ಮಾಡೋದು ದುಡ್ಡು ತಂದೆ ಹೋರಾಟ ಮಾಡಿ ತಂದು ಜಮಾ ಆಯಿತು. ದುಡ್ಡು ಜಮಾ ಆದಮೇಲೆ ನಾವು ಫಸ್ಟ್ ಮೊದಲನೇ GB ಕರೆದು ಎಷ್ಟು ತಾರೀಕು ಅಂತಂದ್ರೆ ನವೆಂಬರ್ 6ನೇ ತಾರೀಕು, ನವೆಂಬರ್ 6, 2023 ಇದು ಫಸ್ಟ್ GB ಮೀಟಿಂಗ್ ಮಾಡಿದ್ದು. ಇದು ಇಲ್ಲಿ ಅವರೆಲ್ಲರೂ ಸೈನ್ ಮಾಡಿದ್ದಾರೆ, ಎಲ್ಲರೂ ಸೈನ್ ಮಾಡಿದ್ದಾರೆ. ಈ ಪ್ರೊಸೀಡಿಂಗ್ನಲ್ಲಿ ಎಲ್ಲರೂ ಸೈನ್ ಮಾಡಿರೋದಿದೆ. ಇವರೆಲ್ಲ ಸೇರಿ ನಾವು ಫಸ್ಟೇ ಒಂದು 6.5 ಲಕ್ಷ ರೂಪಾಯಿ ಡ್ರಾ ಮಾಡಿದೆವು. 50 ಲಕ್ಷದಲ್ಲಿ 6.5 ಲಕ್ಷ ರೂಪಾಯಿ ಡ್ರಾ ಮಾಡಿ ಅಲ್ಲಿರ್ತಕ್ಕಂಥ ಸಣ್ಣ ಪುಟ್ಟು ಅಂಬೇಡ್ಕರ್ ಭವನ ಬುದ್ಧ ಮಂದಿರಕ್ಕೂ ಇವರೇ ಎಲ್ಲ ಕಲ್ತು ರಿಪೇರಿ ಮಾಡಿ ಮತ್ತು ಅಂಬೇಡ್ಕರ್ ಮೂರ್ತಿ ನೋಡಕ್ಕೆ ಎಲ್ಲೆಲ್ಲ ಓಡಾಡಿ ಬಂದು ಎಲ್ಲ ಖರ್ಚು ಮಾಡಿದ್ರು. ಈಗ ಏನಾಗಿದೆ ಅವರಿಗೆ, ಈಗ ಯಾವ ಅಂಬೇಡ್ಕರ್ ಭವನ ರಿಪೇರಿ ಮಾಡೋದು ಬೇಡ, ಬುದ್ಧ ಮಂದಿರ ಕಟ್ಟೋದು ಬೇಡ, ಅಂಬೇಡ್ಕರ್ ಮೂರ್ತಿ ಕೂಡ್ಸೋದು ಬೇಡ. ಮೊನ್ನೆ ಒಂದು ಮೀಟಿಂಗ್ ಕರೆದು ಅಲ್ಲಿ ನಾನು ಕರೆದು ಈ ಬಂದಿದ್ದ ರೊಕ್ಕ ಎಲ್ಲ ನಮಗೆ ಮನೆಗೆ 1 ಲಕ್ಷ ರೂಪಾಯಿ ಹಂಚ್ಕೊಡ್ರಿ ಅಂತಕ್ಕಂಥವು. ಇವ್ರು ಕೆಲವರು ಮನೆ ಓಡಾಡಿ ಹೆಣ್ಮಕ್ಳಿಗೆಲ್ಲ ತಲೆ ಎಬ್ಬಿಡಿಸಿ ಇವತ್ತು ನಡ್ರಿ ನೀವು ಬರಲು ಹೋದ್ರೆ ನಿಮ್ಗೆ ರೊಕ್ಕ ಬರಲ್ಲ ನೋಡ್ರಿ ಅಂತೇಳಿ ಈ ಕಡೆ ಎಲ್ಲ ಕರ್ಕೊಂಬಂದು ಈ ರೀತಿ ಮಾಡಿದ್ದಾರೆ. ಇವ್ರ ಮೂಲ ಉದ್ದೇಶ ಏನಿದೆ, ಬರ್ತಕ್ಕಂಥದ್ದೇನು ಗ್ರಾಮ ಪಂಚಾಯತ್ ಚುನಾವಣೆ ಇದೆ, ಈ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಗಾದ್ರೂ ಮಾಡಿ ನಮಗೆ ಬದಲಾ ಮಾಡಬೇಕು ಅನ್ನೋದೊಂದು ಷಡ್ಯಂತ್ರ ಇವರೆಲ್ಲ ಸೇರಿ ಮಾಡಿದ್ದಾರೆ. ಇದು ನಾವು ಖಂಡಿಸ್ತೇವೆ. ಮತ್ತು ಇವರು ಯಾವ ಷಡ್ಯಂತ್ರಗೂ ನಾವೇನು ಹೆದರೋದಿಲ್ಲ ಬದರೋದಿಲ್ಲ. ಇವರು 25 ವರ್ಷ ಹಿಡಿದ ನಮ್ಮ ಎದುರುಗಡೆ ಚುನಾವಣೆ ಸೋಲ್ಕೋತಾ ಬರ್ತಾ ಇದ್ದಾರೆ. 25 ವರ್ಷದಿಂದ ಈಗ ಗ್ರಾಮ ಪಂಚಾಯತ್ 3 ಸರಿ ಸೋತರು, ತಾಲೂಕು ಪಂಚಾಯತ್ ನನ್ನ ಸರಿ ಒಬ್ಬ BJP ಸಂತೋಷ್ ಸೋನಿತ ಅವ ಸೋತ, ಈ ಮನ ಸೊಸೈಟಿದಾಗ ಇವ್ರ ಎದುರುಗಡೆ ಅಪ್ಪರಾವ್ ಭರನಳ್ಳಿ ಅಂತ ಅವ ಸೋತನು. ಹಿಂಗೆಲ್ಲ ಬರೆಯೋರು ನಿರಂತರ ಸೋಲ್ಕೋತಾನೆ. ಅವನ ಹೆಂಡತಿ ಅಪ್ಪರಾವ್ ನಮ್ಮ ಹೆಂಡತಿ ಗ್ರಾಮ ಪಂಚಾಯತ್ನಲ್ಲಿ ಸೋತು, ಇವ್ರು ನಮ್ಮ ಬಾಬುನ ಹೆಂಡತಿ ಎದುರುಗಡೆ ಇವರೆಲ್ಲ 25 ವರ್ಷ ಇಡೀ 3ರಿಂದ ಇಲ್ಲಿ ತನಕ ಸುಮ್ಮ ಕೂತಾರ. ಈಗ ದಿಢೀರಾಗಿದು ಮನೆಗೆ ಎಬ್ಬಿಸ್ಕೊಂತಂದು ಇದು ನಮ್ಮ ದುರ್ಬಳಕೆ ಮಾಡಿದ್ರೆ ಇದು ಎಲ್ಲ ಸತ್ಯ ಸುಳ್ಳಿದೆ. ಅವರೆಲ್ಲ ದುರ್ಬಳಕೆ ಮಾಡಿದ್ರೆ ಎಲ್ಲಿ ಹೋಗಿ ದೂರು ಕೊಡ್ಬೇಕಾಗಿತ್ತು? ಶಾಸಕರು ಏನು ಮಾಡೋಕ್ಕಾಗ್ತದ? ಏನು ಇವ್ರು ಪರಿಹಾರ ಕೊಡ್ತಾರೆ ಅದಕ್ಕೆ? ನಮಗೆ ದುಡ್ಡು ಬಂದಿದೆ ಕಾರಂಜಿ ಇಲಾಖೆಯಿಂದ, ಇವರು ಇಲ್ಲಿ ದುರ್ಬಳಕೆ ಆಗಿದೆ ಕಾರಂಜಿ ಇಲಾಖೆ ಹೋಗುವ ದೂರು ಕೊಡಬೇಕು. ಅವ್ರು ಬಂದು ಎನ್ಕ್ವೈರಿ ಮಾಡಲಿ ಅಲ್ಲಿ ಏನಾರ ಕಟ್ಟಿದನ ಹೆಟ್ಟಿದನ ಅಥವಾ ನೀವು ಯಾರ ಮಾಧ್ಯಮದವ್ರು ಊರ ಬಂದು ನೋಡ್ರಿ. ನಾವು ನಮ್ಮ ಊರು ಹ್ಯಾಂಗೆ ಮಾದರಿ ಮಾಡಿಟ್ಟಿದ್ದೇವೆ ಅಂದ್ರೆ ಇಡೀ ರಿಹ್ಯಾಬಿಟೇಷನ್ ಸೆಂಟರ್ದಾಗ ಟಾಪ್ 1 ಇದೆ. ಪ್ರತಿ ಗಲ್ಲಿ ಓಣಿ CC ರೋಡ್ ಇದೆ, ಪ್ರತಿ ಹಂತದಲ್ಲಿ ಅಭಿವೃದ್ಧಿ ಮಾಡಿಟ್ಟಿದ್ದೀವಿ. 25 ವರ್ಷದಿಂದ ನಾವೇ ನಮ್ಮ ನಾಯಕತ್ವದಾಗೆ ಇವರಿಗೆ ವಿಶೇಷ SCPನಿಂದ ಮನೆಗಳು ಬಂದು ಕಾರಂಜಿ ಯೋಜನೆ ಈಗ ಬಂದವರು ಎಲ್ಲ ನಾನು ಖುದ್ದು ಎದುರು ನಿಂತು ಯಾರು ಬಂದು ಒಂದು ಚಾಯ್ ಕುಡ್ಲಾರ್ದಂಗೆ 3.5 ಲಕ್ಷ ರೂಪಾಯಿ ಇವ್ರಿಗೆ ಮನೆಗಳು ಮಾಡಿಸ್ಕೊಟ್ಟಿದ್ವಿ. ಪ್ರತಿಯೊಬ್ಬರು ಮನೆ ಬೋರ್ವೆಲ್ ಮಾಡಿಸ್ಕೊಟ್ಟಿನಿ. SC/ST ಸ್ಕೀಮ್ ರಾಜಶೇಖರ್ ಪಾಟೀಲ್ ಅವರು ಶಾಸಕರಾಗಿದ್ದಾರೆ. ಅನೇಕ ಇವ್ರಿಗೆ ಎಲ್ಲ ಸವಲತ್ತು ಏನು ಬಂದವು ಎಲ್ಲ ನಾವೇ ಮಾಡಿಸ್ಕೊಟ್ಟಿದ್ದೆವು. ಇವತ್ತು ನಮ್ಮ ಊರಿದ್ರೆ ಸುಮ್ಮನೆ ಯಾವನೋ ಒಬ್ಬ BJP ವಿದ್ಯಾಸಾಗರ್ ಅಂತೇಳಿ ವಿದ್ಯಾಸಾಗರ್ ನಾಯಕ್ ಅಂತ, ಅದು ಇನ್ನೂ ಬೆಳೆ ಹುಡುಗನವ, ಅವನಿಗೆ ಇನ್ನೂ ಹೆಚ್ಚಿನ ತಿಳುವಳಿಕೆ ಇಲ್ಲ. ಅದು ಹ್ಯಾಂಗೆ ಮಾಡಬೇಕು ಅಂತ ಅವ ಮತ್ತು ಅವ್ರ ತಂದೆ ಅಪ್ಪ ಅಂತ BSSಗೆ ಡೈರೆಕ್ಟರ್, ಅವನಿಗೆ ಡೈರೆಕ್ಟರ್ನು ಕೂಡ ಅದು ಪಕ್ಷಾತೀತವಾಗಿದೆ ಅಂತ ನಾವೇ ಮಾಡಿದ್ದೆವು.
ಇವತ್ತು ಈ ರೀತಿ ಒಂದು ಅಪಪ್ರಚಾರ ಮಾಡಿ ನಮ್ಮ ಹೆಸರಿಗೆ ಕಳಂಕ ತರ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಇದು ಎಲ್ಲ ಸತ್ಯಕ್ಕೆ ದೂರವಾದ ಮಾತಿದೆ, ಕಂಪ್ಲೀಟ್ ಇದು ಸುಳ್ಳಿದೆ. ಇದ್ರ ಬಗ್ಗೆ ಯಾರೇ ಕೂಡ ಏನೇ ಕೊಡಿದ್ರು ಅದಕ್ಕೆ ನನಗೆ ಮಾಹಿತಿ ಕೇಳಿದ್ರೆ ನನ್ನ ಬಳಿ ವಿತ್ ದಾಖಲೆ ಇದೆ. ಆ 6.5 ಲಕ್ಷ ರೂಪಾಯಿಗೆ ಏನೇನೆಲ್ಲ ಖರ್ಚು ಮಾಡಿದ್ವಿ ಎಲ್ಲ ಪೂರ ದಾಖಲೆಗಳಿದಾವೆ. ಸಮಯ ಯಾರು ನನಗೆ ಕೇಳಿದ್ರೆ ಸಂಬಂಧಪಟ್ಟ ಇಲಾಖೆ ಅವ್ರು ಕೇಳಿದ್ರೆ ಅವ್ರಿಗೆ ನಾ ಅದು ಸಬ್ಮಿಟ್ ಮಾಡ್ತೀನಿ. ಸುಮ್ಮನೆ ಮತ್ತೆ ಇದ್ರ ಬಗ್ಗೆ ಯಾರು ನಮ್ದು ವಿಜಯ್ ಕುಮಾರ್ ನಾತೆ ಸಾಹೇಬರು ಇದ್ರ ಬಗ್ಗೆ ಒಂದು ಪ್ರತಿಕ್ರಿಯೆ ಮಾಡಿದ್ದಾರೆ ನನಗೆ. ಅದರಲ್ಲಿ ಫೇಸ್ಬುಕ್ನಲ್ಲಿ ಅವ್ ಪಾಪ ಮೊದಲೇ ಫೇಸ್ಬುಕ್ ರಾಜ ಅವ, ಮನೆಗಿಂದ ಹೊಂಟ್ರು ಬಿ ಫೇಸ್ಬುಕ್ದಾಗೆ ಬರ್ತಾನ, ಗುಬರ್ದಾಗ ಕುಂತ ಹೊಂಟ್ರು ಬಿ ಫೇಸ್ಬುಕ್ದಾಗ ಬರ್ತಾರ. ಏನ್ ಫೇಸ್ಬುಕ್ದಾಗೆ ಎಲೆಕ್ಷನ್ ಇದ್ದು ಫೇಸ್ಬುಕ್ದಾಗೆ ಗೆದ್ದಂಗನೋ ಗೊತ್ತಿಲ್ಲ. ಕೆಲವರು ನಮ್ಮ ವಿರೋಧಿಗಳು ವಿರೋಧ ಪಕ್ಷದಲ್ಲಿದ್ದಾರೆ, ಕೆಲವು ನಮ್ಮ ಪ್ರತಿಸ್ಪರ್ಧಿಗಳು ನಮ್ಮ ಪಕ್ಷದಲ್ಲಿದ್ದಾರೆ. ಅದು ಕಾರಣ ಇದೆ. ಅವರು ಪಾಪ ಈಗ ನಾನು ತಾಲೂಕ್ ಪಂಚಾಯತ್ ಅಧ್ಯಕ್ಷ ಆಗಿದ್ದೀನಿ, ಮುಂದೆ ಬರ್ತಕ್ಕಂಥ ಚುನಾವಣೆ ಜಿಲ್ಲಾ ಪಂಚಾಯತ್ ಆಕಾಂಕ್ಷಿ ಆಗಿದ್ದೀನಿ. ನಮ್ಮ ಪಾರ್ಟಿದಾಗ ಅವರು ಇದಾರ, ಮತ್ತೊಬ್ಬರು ಸಾಕಷ್ಟು ಜನ ಇದಾರೆ. ಪಾರ್ಟಿ ಹೈಕಮಾಂಡ್ ಏನ್ ತೀರ್ಮಾನ ಅಂತ ಯಾರಿಗೆ ಗೊತ್ತಾಗ್ಕೊಂಡು ಆದ್ರೆ ಈ ರೀತಿ ಇದನ್ನ ಬಳಸ್ಕೊಂಡು ಆ ದೊಡ್ಡ ಹೀರೋ ಅಂತಕ್ಕಂಥ ತೋರಿಸ್ಬೇಕಂತದ್ದು ಬುದ್ಧಿ ಭ್ರಮಣೆ ಆಗಿದೆ ಅವರಿಗೆ. ಮಾನದ ಯಾವ್ದೋ ವಿಜೃಂಭಣೆ ವಿಜಯೋತ್ಸವ, ಯಾವ್ದ್ರ ವಿಜಯೋತ್ಸವ ಏನಾರ ಸಾಧನೆ ಮಾಡಿದ್ರೆ ವಿಜಯೋತ್ಸವ ಮಾಡ್ಬೇಕಾ? ನಿಮ್ಮ ಇತಿಹಾಸ ಸ್ವಲ್ಪ ಹಿಂದಕ್ಕೆ ತಿರ್ಕೊಂಡು ನೋಡಿದ್ರೆ ನಿಮ್ಗೆ ಗೊತ್ತಾಯ್ತು ನಿಮ್ಮ ಮೇಲೆ ಏನೇನು ಕೇಸ್ ಆಗಿವು, ಯಾವ ಫೋಕ್ಸೋ ಕೇಸ್ ಆಗಿತ್ತು, ಮತ್ತೆ ನೀವು ಎಲ್ಲಿ ನಿಮ್ದು ಅಧ್ಯಕ್ಷರಾಗೋದಕ್ಕಿಂತ ಮುಂದೆ 20 ವರ್ಷ ಹಿಂದಕ್ಕೆ ಹೋರಿ. ನೀವು 20 ವರ್ಷ ಹಿಂದಕ್ಕೆ ಹೋದಾಗ ಇವ್ರ ಕುಟುಂಬದ ಪರಿಸ್ಥಿತಿ ಏನಿತ್ತು, ಇವತ್ತು ಏನಾಗಿದೆ, ಇದೆಲ್ಲ ಎಲ್ಲಿ ಗೊತ್ತಿರ ಏನು ಆಟೋಮೆಟಿಕ್ ನೆಲದಾಗಿನ ಬರ್ತದೆ ಏನ್ ಸುದ್ದಿ? ಇವರು ಅಂತ ವಕೀಲರಾಗಿ ರಾಮ್ ಜೇಠಮಲ್ಲಿ ಇರ್ತಾರೆ, ಅಂತ ಯಾವ ದೊಡ್ಡ ಕೇಸ್ ಹಿಡಿದು ಗೆದ್ದು ಏನು ಫೀಸ್ ತಗೊಂಡಿದಾರ? ಇವ್ರ ಬಲಿದಲ್ಲ ಇದೆಲ್ಲ ಪ್ರಾಪರ್ಟಿ ಎಲ್ಲಿ ಬಂತು? ನಾ ಇಲ್ಲ 2000ದಾಗೆ ನಾನು ಜಾಬ್ ಮೇಲೆ ಹೋಗಿದ್ದ, ನಾ ಅಧಿಕಾರಿಯಾಗಿ ಸೇರ್ಪಡ್ಯಾರ. ಅವಾಗ ಹೇಳುದು ನಾವೆಲ್ಲ ಇವತ್ತು ರಾಜಕೀಯದಾಗ ಇದ್ದು ನಮ್ಮ ಆಸ್ತಿ ಮಾರ್ಕೊಂಡಿದ್ದೇವೆ, ನಾವು ಗಳಿಸಿಲ್ಲ ಏನ್ ಬಿ. ಈಗ ಬಿ ನಾನು ಇವತ್ತು ಒಂದು 3-4 ನಾ 5 ವರ್ಷದ ರನ್ನಿಂಗ್ ಆಗ್ತಿದ್ದ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಅವಧಿ ಇಳಿದ ಮೇಲೆ ನಾ ಎಷ್ಟು ಪ್ರಾಪರ್ಟಿ ಮಾಡಿ ನಮ್ಮದು ಎಲ್ಲ ಶೆಲ್ಡಿಡ್ ಪೇಪರ್ ಕೊಡ್ತೀನಿ. ನಾವು ಗಳಿಸಿಲ್ಲ ಏನಿಲ್ಲ, ಮಾರ್ಕೊಂಡಿದ್ದೆ ಉಲ್ಟಾ. ಆದ್ರೆ ಅವರು ಪಾಪ ಅದು ಏನೋ ಬ್ರಹ್ಮಾಂಡ ಭ್ರಷ್ಟಾಚಾರಪ್ಪ, ನಿಂದು ನೋಡ್ಕೊ, ನಿನ್ ಜಾಗದಾಗ ಎಲ್ಲಿದ್ದೀಪಲ್ಲಿ ನಿಂತು ನೋಡ್ಕೊನಿ, ಅದು ನಿಮ್ಗೆ ಗೊತ್ತಾಗ್ತದೆ. ಸುಮ್ಮನೆ ನೀ ಒಂದು ಯಾವುದೋ ಒಂದು ಚುನಾವಣೆಯಲ್ಲಿ ನಮಗೆ ಆಯ್ತು ಪ್ರತಿಸ್ಪರ್ಧಿ ಆಗಲಿ ಟಿಕೆಟ್ ಚಲೋ ಇಂಡಿಪೆಂಡೆಂಟ್ ನಿಂದರು, ನಾನು ನಿನ್ನೆ ನಿಂದರ ಹೋಗಲ್ಲ, ಏನಾರ ಆಗ್ಲದು ಚುನಾವಣೆ ನೋಡೋದು. ಅದಕ್ಕೆ ಈ ರೀತಿ ಎಲ್ಲ ಅಪಪ್ರಚಾರ ಮಾಡೋದು ಸರಿ ಇಲ್ಲ. ಇದು ಸಂಬಂಧಪಟ್ಟ ಇಲಾಖೆಯವರು ನಮ್ಗೇನಾದ್ರೂ ಮಾಹಿತಿ ಕೇಳಿದ್ರೆ ಅದು ದಾಖಲೆ ಸಮೇತವಾಗಿ ಒದಗಿಸ್ತಿದೆ. ಸಾರ್ವಜನಿಕ ಅಪಪ್ರಚಾರ ಮಾಡೋ ಉದ್ದೇಶ ಬಿಟ್ಟರೆ ಬೇರೆ ಏನೂ ಇಲ್ಲ. ಹಾಗಾಗಿ ಅವರು ಮಾಡಿದ್ದಕ್ಕೆ ಇದು ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ.